ಬಲಿಯ ಬಂಧಿಸಿ ಮೊರೆಯಿಡುವ ಸತಿಗೊಲಿದು ಅಕ್ಷಯವಿತ್ತು ಕರುಣದಿ ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದ ಸುವನಪಹರಿಸಿ ಶಿಲೆಯ ಸತಿಯಳ ಮಾಡಿ ತ್ರಿಪುರದ ಲಲನೆಯರ ವ್ರತಗೆಡಿಸಿ ಕೂಡಿದ ಕೆಲಸ ಉತ್ತಮವಾಯ್ತು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. 5-6 ಕಥೆಗಳನ್ನು ಒಂದೇ ನುಡಿಯಲ್ಲಿ ಪದ್ಯದಲ್ಲಿ ಪೋಣಿಸಿ ಹೇಳಿಬಿಡ್ತಾರೆ. ಪರಮಾತ್ಮ ನೀನು ಮಾಡಿದ್ದೆಲ್ಲ ಭಾಳ ಚೆನ್ನಾಗಾಯ್ತಪ್ಪ. ಯಾರೋ ಏನೋ ಕೆಲಸ ಮಾಡಿಕೊಂಡು ಬಂದಿರ್ತಾರೆ, ಅದರ ಸುದ್ದಿ ನಮಗೆ ಬಂದಿರುತ್ತೆ. ಬಂದಾಗ ನಾವು ಹೇಳ್ತೇವೆ ಭಾಳ ಚೆನ್ನಾಗಾಯ್ತು ರೀ, ಭಾಳ ಒಳ್ಳೆ ಕೆಲಸ ಆಯಿತು, ಅದನ್ನು ಮಾಡಿದ್ರಿ, ಇದನ್ನು ಮಾಡಿದ್ರಿ, ಅದು ಆಯಿತು, ಇದಾಯಿತು, ಅದು ಮುಗಿಸಿದ್ರಿ, ಈ ಎಲ್ಲ ಕೆಲಸವನ್ನು ಮಾಡಿದ್ರಿ, ಭಾಳ ಒಳ್ಳೆಯದಾಯಿತು ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ಭಗವಂತನಿಗೆ ಕನಕದಾಸರು ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಾಯ್ತು ಕೆಲಸ ನಿಂದು, ಭಾಳ ಒಳ್ಳೆ ಕೆಲಸ ಮಾಡಿದ್ವಿ, ಗುಡ್, ಕೀಪ್ ಇಟ್ ಅಪ್ ಅಂತನ್ನುವಂತೆ ಹೇಳ್ತಾರೆ. ಬಲಿಯ ಬಂಧಿಸಿ, ಬಲಿಚಕ್ರವರ್ತಿಯನ್ನು ಬಂಧನ ಮಾಡಿದಿ. ಬಲಿಚಕ್ರವರ್ತಿ ಎಂಥ ದೊಡ್ಡ ಭಕ್ತ, ಎಂಥ ದೊಡ್ಡ ದೈತ್ಯ. ದ್ವಿತೀಯ ವಂಶದಲ್ಲಿ ಬಂದ, ಪ್ರಹ್ಲಾದರಾಜನ ವಂಶದಲ್ಲಿ ಬಂದ, ಹಾಗಾಗಿ ದೈತ್ಯನೂ ಹೌದು, ಭಗವದ್ಭಕ್ತನೂ ಹೌದು. ಅವನನ್ನು ಬಂಧಿಸಿಟ್ಟಿ, ಭಾಳ ಒಳ್ಳೆ ಕೆಲಸವಾಯಿತು. ಬಂಧಿಸಿದ್ದಿಲ್ಲ ಅಂದರೆ ಇಂದ್ರನಿಗೆ ಧಕ್ಕಿ ಇತ್ತು, ಭಾಳ ತೊಂದರೆ ಇತ್ತು. ಇಂದ್ರ ಪದವಿಯನ್ನು ಬಿಟ್ಟು ಬಲಿಯನ್ನು ಇಂದ್ರನನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಬರ್ತಿತ್ತು. ಹಾಗಾಗಲಿಲ್ಲ, ಬಲಿಯನ್ನು ಬಂಧಿಸಿದೆ, ಭಾಳ ಒಳ್ಳೆ ಕೆಲಸವಾಯಿತು. ಮೊರೆ ಇಡುವ ಸತಿಗೆ ಒಲಿದು ಅಕ್ಷಯವಿತ್ತೆ ಕರುಣದಿ. ಮೊರೆ ಇಡುವ ಸತಿಗೆ ಒಲಿದು ಅಕ್ಷಯವಿತ್ತು ಕರುಣದಿ. ಸತಿ ದ್ರೌಪದಿ ದೇವಿ ಮೊರೆ ಇಟ್ಟಾಗ, ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಒಲಿದು ಅನುಗ್ರಹವನ್ನು ಮಾಡಿ ಅಕ್ಷಯವಿತ್ತು, ಅಕ್ಷಯ ವಸ್ತ್ರವನ್ನು ಕೊಟ್ಟೆ ಕರುಣೆಯಿಂದ. ಮೊಲೆಯ ನುಣಿಸಿದ ಬಾಲಿಕೆಯ ಪಿಡಿದು ಹಸುವನ್ನಪಹರಿಸಿ, ವಿಷವನ್ನು ಕುಡಿಸಬೇಕು ಅಂತ ಹೇಳಿ ಮೊಲೆಯಲ್ಲಿ ತುಂಬಿಕೊಂಡು ಬಂದಿರುವ ಪೂತನೆಗೆ ಆ ಬಾಲಿಕೆಯ ಪಿಡಿದು ಹಸುವನ್ನಪಹರಿಸಿ ಹಾಲು ಕುಡಿಯುವ ನಿಮಿತ್ತ ಮಾಡಿ ಅವಳ ಪ್ರಾಣವನ್ನೇ ಹೀರಿದೆಯಲ್ಲ, ಒಳ್ಳೆ ಕೆಲಸವಾಯಿತು. ದ್ರೌಪದಿ ದೇವಿಗೆ ಕಾಪಾಡಿದ್ದು ಬಹಳ ಒಳ್ಳೆಯದಾಯಿತು, ಪೂತನೆಯನ್ನು ಕೊಂದದ್ದು ಬಹಳ ಒಳ್ಳೆಯದಾಯಿತು. ಶಿಲೆಯ ಸತಿಯಳ ಮಾಡಿ, ಕಲ್ಲನ್ನು ಅಹಲ್ಯೆಯನ್ನಾಗಿ ಮಾಡಿ ಅವಳನ್ನು ಜೀವಂತವಾಗಿ ಮಾಡಿದ್ದು ಬಹಳ ಒಳ್ಳೆ ಕೆಲಸವಾಯಿತು. ತ್ರಿಪುರರ ಲಲನೆಯರ ವ್ರತಗೆಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು. ತ್ರಿಪುರಾಸುರರ ಮಡದಿಯರು ಅವರು ಭಾರೀ ವ್ರತಶೀಲರು. ಭಾರೀ ವ್ರತಶೀಲರಾಗಿ ನಾವು ಭಾರೀ ಉತ್ತಮರಾಗಬೇಕು ಎಂದಾಗಿ ತಮ್ಮ ಗಂಡಂದಿರಿಗೆ ಸೋಲು ಬಂದಿದ್ದರೂ ಕೂಡ ತಮ್ಮ ತಪಸ್ಸಿನಿಂದ ಗಂಡಂದಿರಿಗೂ ತಮಗೂ ಶಾಶ್ವತವಾದಂತಹ ಐಶ್ವರ್ಯ ರಾಜ್ಯಗಳನ್ನು ಪಡೆಯೋಣ ಎನ್ನುವ ಹಂಬಲದಿಂದ ತ್ರಿಪುರಾಸುರರ ಮಡದಿಯರೆಲ್ಲರೂ ಕೂಡ ತಪಸ್ಸು ಮಾಡ್ತಿದ್ರು. ಗೊತ್ತಾಯ್ತೆ? ಅಂದರೆ ಗಂಡಂದ್ರೆಲ್ಲ ಸೋತರು, ರುದ್ರದೇವರ ಬಾಣಕ್ಕೆ ಬಲಿಯಾಗಿ ಅವರೆಲ್ಲ ಸತ್ರು. ಆಗೇನು ಮಾಡಲಿಕ್ಕೆ ಉಪಾಯ ಉಳಿಲಿಲ್ಲ. ಅವರ ಮಡದಿಯರೆಲ್ಲ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಅವರ ಮಡದಿಯರು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರೆ ಗತಿಯೇನು? ಆ ಸತಿಯರು ಅತ್ಯಂತ ಉತ್ತಮ ಸುಶೀಲೆಯರು, ಸಚ್ಚಾರಿತ್ರೆಯರು, ಹಾಗೂ ಅವರು ಉತ್ತಮ ವ್ರತವನ್ನು ಮಾಡಿ ತಪಸ್ಸು ಮಾಡಿದಾಗ ಭಾರೀ ಉತ್ತಮವಾದ ಸಿದ್ಧಿಯಾಗತ್ತೆ ಅನ್ನುವ ಭಯ ಬಂದಾಗ ಬುದ್ಧಾವತಾರನಾಗಿ ಪರಮಾತ್ಮ ಬಂದ. ಬುದ್ಧಾವತಾರನಾಗಿ ಬಂದ ಭಗವಂತ ಇಂಥ ಚೆಲುವ ಆ ಬುದ್ಧ ಆ ಚೆಲುವಿನ ರೂಪವನ್ನು ನೋಡಿ ಮೋಹಿತರಾದ ಎಲ್ಲ ತ್ರಿಪುರಾಸುರರ ಅನೇಕ ಅಸಂಖ್ಯ ದೈತ್ಯರ ಮಡದಿಯರೆಲ್ಲರ ಜೊತೆಗೆ ಬುದ್ಧ ಅವರ ಜೊತೆಗೆ ಸಂಗವನ್ನು ಮಾಡಿ ಅವರ ವ್ರತಭಂಗವನ್ನು ಮಾಡಿದ. ಅವರ ತಪಸ್ಸು ಹಾಳಾಗಿ ಹೋಯಿತು. ಅದಕ್ಕೆ ಹೇಳ್ತಾರೆ, ಈ ಕಥೆ ಮೇಲಿಂದ ಮೇಲೆ ಬರ್ತಿರ್ತದೆ. ದಶಾವತಾರದ ಪ್ರಸಂಗದಲ್ಲಿ ಬುದ್ಧಾವತಾರವನ್ನು ಹೇಳುವಾಗ ಶಿಲೆಯ ಸತಿಯಳ ಮಾಡಿ ತ್ರಿಪುರರ ಲಲನಯರ ವ್ರತಗೆಡಿಸಿ ಕೂಡಿದ, ಅವರ ವ್ರತವನ್ನು ಕೆಡಿಸಿ ಅವರ ಜೊತೆಗೆ ಕೂಡಿ ಸಂಸಾರ ಸಂಘವನ್ನು ಮಾಡಿದ ಕೆಲಸ ಉತ್ತಮವಾಯಿತು. ಭಾಳ ಚೆನ್ನಾಗಿ ಕೆಲಸವಾಯಿತು. ಭಾರಿ ಶ್ರೇಷ್ಠವಾದ 5 ಕೆಲಸ ನಿಮ್ಮದು, ಭಾಳ ಉತ್ತಮವಾದಂಥದ್ದು. ಇಂಥ ಕೆಲಸವನ್ನು ಮಾಡಿದ್ದಕ್ಕೆ ಭಾಳ ಸಂತೋಷ. ನಮ್ಮನ್ನು ರಕ್ಷಿಸಿಬಿಡು ಒಂದು ಸ್ವಲ್ಪ. ಕರಿಯ ಕಾಯ್ದ ಜಲಧಿಮ ಕರಿಯ ತರಿದು ಹಿರಣ್ಯಕನನ್ನು ಸೀಳ್ದ ತರಳನನು ತಲೆಗಾಯ್ದು ಶಕಟಾಸುರನ ಹತ ಮಾಡಿ
ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸನ ಹಮ್ಮಳಿಸಿ ಕರಹರಣವನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರತ ರಕ್ಷಿಸು. ಕರಿಯ ಕಾಯ್ದ ಜಲದಿ ಮಕರಿಯ ತರಿದು, ಮಕರವ ತರಿದು ಮಕರಿಯ ತರಿದು, ಮಕರವನ್ನು ತರಿದು ಮೊಸಳೆಯನ್ನು ತರಿದು ಅದನ್ನು ಕೊಂದು ಕರಿಯ ಕಾಯ್ದ ಆನೆಯನ್ನು ನೀನು ರಕ್ಷಣೆ ಮಾಡಿದಿ, ಗಜೇಶ್ವರನನ್ನು ನೀನು ರಕ್ಷಣೆ ಮಾಡಿದಿ ನೀರಿನಲ್ಲಿ, ಬಹಳ ಒಳ್ಳೆ ಕೆಲಸವಾಯಿತು. ಹಿರಣ್ಯಾಕ್ಷಕನ ಸೀಳ್ದು ಹಿರಣ್ಯಾಕ್ಷನನ್ನು ಕೊಂದು ಹಾಕಿದಿ ವರಾಹ ರೂಪದಿಂದ. ತರಳನನ್ನು ತಲೆಗಾಯ್ದು ಪ್ರಹ್ಲಾದನನ್ನು ಕಾಪಾಡಿದಿ, ಬಹಳ ಒಳ್ಳೆ ಕೆಲಸ. ಶಕಟಾಸುರನ ಹತ ಮಾಡಿ ಶಕಟಾಸುರನನ್ನು ಕೊಂದು ಹಾಕಿದಿ, ಉತ್ತಮವಾದ ಕೆಲಸ. ದುರುಳ ಕಂಸನ ಕೊಂದು ಕಂಸನನ್ನು ಸಂಹಾರ ಮಾಡಿದಿ. ಮಗಧನ ಮುರಿದು ಮಗಧ ಜರಾಸಂಧನನ್ನು ಸಂಹಾರ ಮಾಡಿದಿ. ವತ್ಸನ ಹಮ್ಮಳಿಸಿ ವತ್ಸಾಸುರ ಆ ವತ್ಸಾಸುರನನ್ನು ಸಂಹಾರ ಮಾಡಿದಿ, ಕೊಂದಾಕಿದಿ. ಖರಹರಣವನ್ನು ಹಿಂಗಿಸಿದೆ. ಖರ ಕತ್ತೆಯ ರೂಪದಲ್ಲಿರುವಂತಹ, ಖರ ಶಬ್ದಕ್ಕೆ ಕತ್ತೆ ಅಂತ ಅರ್ಥ, ಖರವಿಷಾಣ ಅಂತ ಕರೀತಾರೆ. ಖರ ಎಂದರೆ ಕತ್ತೆ, ಕತ್ತೆಯ ಹರಣ ಅಂದರೆ ದೇಹ, ಹರಣ ಎಂದರೆ ದೇಹ. ಖರಹರಣವನ್ನು ಹಿಂಗಿಸಿದೆ, ಕತ್ತೆಯ ದೇಹವನ್ನು ಸಂಹಾರ ಮಾಡಿದೆ ನೀನು, ರಕ್ಷಿಸು ನಮ್ಮ ನನವರತ. ಈ ವಿಧವಾದ ಅನೇಕ ಕಾರ್ಯಗಳನ್ನು, ಅದ್ಭುತವಾದ ಕಾರ್ಯವನ್ನು ಮಾಡಿದ ಭಗವಂತ ನೀನು ಕಾಪಾಡು. ಒಂದೊಂದಕ್ಕೂ ಒಂದೊಂದು ಔಚಿತ್ಯವಿದೆ, ಸಾಂಗತ್ಯವಿದೆ, ಹೇಳುವುದಕ್ಕೆ ಹೊತ್ತಿಲ್ಲ, ಸ್ವಲ್ಪ ವೇಗದಿಂದ ಮುಂದೆ ಹೋಗೋಣ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲವ ಸುರರನು ಸಂಹರಿಸಿ ಚಕ್ರವ ಬಿಸುಟು ಯೌವನ ಕಾಲದಲಿಯ ಪಾಂಡುಸುತರಿಂದ ವಸುಮತಿಯ ಭಾರವನಿಳುಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ರಸುರರನ್ನು ಸಂಹರಿಸಿ, ಸಣ್ಣ ಕೂಸಾಗಿರುವಾಗಲೂ ಕೂಡ ಭಗವಂತ ನಿನ್ನ ಅದ್ಭುತವಾದ ಪರಾಕ್ರಮ ತೋರಿಯಾಗಿದೆ, ನೋಡಿಯಾಗಿದೆ. ಪೂತನೆಯಾದ ದೊಡ್ಡ ದೇಹವನ್ನು ತಾಳಿ ಬಂದಿರುವಂತಹ ಆ ರಾಕ್ಷಸಿಯನ್ನು ಸರಳವಾಗಿ ಸುಲಭವಾಗಿ ಮೊಲೆಹಾಲು ಕುಡಿಯುವ ನಿಮಿತ್ತ ಮಾಡಿ ಅವಳನ್ನು ಸಂಹಾರ ಮಾಡಿಬಿಟ್ಟು, ಅದ್ಭುತವಾದ ಕಾರ್ಯ, ಭಾರೀ ಅಸಾಧ್ಯವಾದ. ಶಕಟಾಸುರನ ಸಂಹಾರ ಮಾಡಿದೆ, ಭಾರೀ ವಿಚಿತ್ರವಾದ. ತೃಣಾವರ್ತ ನಿನ್ನನ್ನು ಮೇಲಕ್ಕೆತ್ತಿ ಒಯ್ದ ಅವನನ್ನು ಸಂಹಾರ ಮಾಡಿದೆ. ಇದೆಲ್ಲ ನಿನ್ನ ಶಿಶುತನದಲ್ಲಿ ಮಾಡಿದ ಈ ಕಾರ್ಯಗಳು. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ರಸುರರನ್ನು ಸಂಹರಿಸಿ, ಯೌವನ ಕಾಲದಲ್ಲಿ ಚಕ್ರವ ಬಿಸುಟು, ಚಕ್ರವನ್ನು ಸುದರ್ಶನ ಚಕ್ರವನ್ನು ಎಸೆದು ಅವರ ಸಂಹಾರವನ್ನು ಮಾಡಿದಿ. ಇಷ್ಟೇ ಅಲ್ಲ, ಆ ಪಾಂಡುಸುತರಿಂದ, ಮಹಾಭಾರತದಲ್ಲಿ ಅತಿ ಪ್ರಸಿದ್ಧರಾಗಿರುವ ಆ ಪಾಂಡವರು, ಅವರಿಂದ ವಸುಮತಿಯ ಭಾರವನ್ನು ಇಳುಹಿ, ಭೂಮಿಯ ಭಾರವೇನಿದೆ ಅದನ್ನು ಪರಿಪೂರ್ಣವಾಗಿ ಪರಿಹಾರ ಮಾಡಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ. ಸಾಹಸದಲ್ಲಿ ನೀನು ಮೆರೆದವನಾದಿ. ಯಾವ ಕಾರ್ಯ ಲೆಕ್ಕದಿಂದ ಮಾಡಲಿಕ್ಕಾಗತ್ತೋ ಆ ಕೆಲಸ ಪರಾಕ್ರಮ ಅಂತ ಹೇಳ್ಬೋದು. ಯಾವ ಕಾರ್ಯ ಬರೀ ಪರಾಕ್ರಮ ಲೆಕ್ಕದಿಂದ ಅಲ್ಲ, ಲೆಕ್ಕ ಮೀರಿ ಮಾಡುವುದೋ ಅದೆಲ್ಲ ಸಾಹಸ. ಪರಾಕ್ರಮ ಬೇರೆ, ಸಾಹಸ ಬೇರೆ. ಸಾಹಸ ಎನ್ನುವ ಶಬ್ದಕ್ಕೆ ಅರ್ಥವೇನು ಅಂದರೆ, ಯಾವುದರಲ್ಲಿ ರಿಸ್ಕ್ ಬಹಳ ಜಾಸ್ತಿ ಇರುತ್ತೆ, ಬಹಳ ಹೆಚ್ಚಿನ ರಿಸ್ಕ್ ಇರುತ್ತೆ, ಅಂಥ ರಿಸ್ಕಿನ ಕೆಲಸಗಳನ್ನು ನೀನು ಮಾಡಿದೆ. ಅಂಥ ರಿಸ್ಕಿನ ಕೆಲಸಗಳು ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರಾರು ಕೆಲಸಗಳನ್ನು ಮಾಡಿದೆ. ಎಂಥ ರಿಸ್ಕಿನ ಕೆಲಸ ಗೊತ್ತಾ? ಭಾರಿ ವಿಚಿತ್ರವಾದಂಥ. ಅದಕ್ಕೆ ಹೇಳಿದರು, ಆ ಪಾಂಡು ಸುತರಿಂದ ವಸುಮತಿಯ ಭಾರವನಿಳುಹಿ ಸಾಹಸದಿ ಮೆರೆದವನಾದಿ. ಏನು ಸಾಹಸದ ಕೆಲಸವಾಯಿತು ಗೊತ್ತಾ? ಅದು ಕೃಷ್ಣ ತಾನು ಲೆಕ್ಕದಿಂದ ಹೋಗಿದ್ದ. ಉದಾಹರಣೆಗೆ ಹೇಳ್ತೇನೆ ಸುಮ್ಮನೆ. ಕೃಷ್ಣ ತಾನು ಲೆಕ್ಕದಿಂದ ಹೋಗಿದ್ದ. ಆ ಲೆಕ್ಕದಿಂದ ಹೋಗಿ ದುರ್ಯೋಧನ ನೀರಿನೊಳಗೆ ಮುಳುಗಿ ಕೂತಿದ್ದ. ಅವನಿಗೆ ಎಬ್ಬಿಸು ಅಂತ ಧರ್ಮರಾಜನಿಗೆ ಹೇಳಿದ. ಧರ್ಮರಾಜ ಎಬ್ಬಿಸುವುದಕ್ಕೆ ಹೋಗುವಾಗ ಹೇಳಿದ, ಅವನಿಗೆ ಒಂದು ಸ್ವಲ್ಪ ಕೆಣಕುವಂತೆ ಹೇಳವನಿಗೆ ಮಾತಾಡು ಅಂದರೆ ಅವನು ಬರ್ತಾನೆ, ಇಲ್ಲದೆ ಇದ್ದರೆ ಬರುವುದಿಲ್ಲ ಅವನು.
ಕೆಣಕುವಂತೆ ಅವನನ್ನು ಮಾತಾಡುವ ಅವನ ಜೊತೆಗೆ. ಆಗ ಅಷ್ಟು ಹೇಳಿದ್ದಕ್ಕೆ ಧರ್ಮರಾಜ ದುರ್ಯೋಧನ ನೀರಿನಲ್ಲಿ ಕೂತವನಿಗೆ ಕೆಣಕುವಂತೆ, ಸಾಕಷ್ಟು ಪ್ರಚೋದನೆಯಾಗುವಂತೆ, ಇನ್ಸ್ಟಿಗೇಟ್ ಮಾಡುವಂತೆ ಮಾತಾಡಿದ. ಇನ್ಸ್ಟಿಗೇಟ್ ಮಾಡುವಂತೆ ಮಾತಾಡಿದ ಮೇಲೆ ಬಂದ ದುರ್ಯೋಧನ. ಬಂದಾದ ತಕ್ಷಣಕ್ಕೆ ಧರ್ಮರಾಜ ಹೇಳ್ತಾನೆ, ಬಹಳ ದೊಡ್ಡ ಸಾಹಸದ ಮಾತು. ಧರ್ಮರಾಜ ಹೇಳ್ತಾನೆ, ನಮ್ಮ 5 ಯಾರನ್ನಾದರೂ ಸ್ವೀಕಾರ ಮಾಡು, ಒಬ್ಬರು ಸತ್ತರೂ ನಿನಗೆ ರಾಜ್ಯವನ್ನು ಒಪ್ಪಿಸಿ ನಾವು ಕಾಡಿಗೆ ಹೋಗ್ತೇವೆ. ಬಹಳ ದೊಡ್ಡ ಸಾಹಸದ ಕೆಲಸ, ಬಹಳ ದೊಡ್ಡ ಸಾಹಸದ ಕೆಲಸ. ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ತುಂಬ ಮಹತ್ವದ ಮಾತನ್ನು ಹೇಳ್ತಾರೆ. ಧರ್ಮರಾಜ ಏನು ಮಾತಾಡಿದೆಯೋ? ಕೃಷ್ಣ ಅಂತಾನೆ, ಧರ್ಮ ಏನು ಮಾತಾಡಿದೆಯೋ? ಏನು ಉತ್ಸಾಹ ಬಂತು, ಅವರ ಪಕ್ಷದವರೆಲ್ಲ ಸತ್ತೋಗಿದ್ದಾರೆ, ದುರ್ಯೋಧನ ಒಬ್ಬನೇ ಉಳಿದಿದ್ದಾನೆ ಅಂತ ಹೇಳಿ ನೀವು 5 ಇದ್ದೀರಿ, ನಾನಿದ್ದೀರಿ ಅನ್ನುವ ಭರವಸೆಯಿಂದ ನೀನೇನೇನೋ ಹೇಳಿದೆಯಲ್ಲೋ. 5 ಒಬ್ಬರನ್ನು ತೆಗೆದುಕೊಂಡು ಯುದ್ಧವಾಡಿ ಒಬ್ಬರನ್ನು ಕೊಂದರೂ ಕೂಡ ಕಾಡಿಗೆ ಹೋಗ್ತೇವೆ ರಾಜ್ಯವನ್ನು ಕೊಟ್ಟು ಅಂತಂದಿಯಲ್ಲ. ನಿಮ್ಮ 5 ನಕುಲ ಸಹದೇವರನ್ನಾಗಲಿ ನಿನ್ನನ್ನಾಗಲಿ ಅರ್ಜುನನನ್ನಾಗಲಿ ಅವನು ಸಹಜವಾಗಿ ಕೊಲ್ಲಬಹುದು, ಸಹಜವಾಗಿ ಕೊಲ್ಲಬಹುದು, ಏನೂ ಆಯಾಸವಿಲ್ಲದೆ ಕೊಲ್ಲಬಹುದು. ಅಂಥ ಮಾತನ್ನು ನೀನು ಚಾಲೆಂಜ್ ಆಗಿ ಕೊಟ್ಟು ಅಕಸ್ಮಾತ್ ನಕುಲ ಸಹದೇವರನ್ನು ಅವನು ಸ್ವೀಕಾರ ಮಾಡಿಬಿಟ್ಟಿದ್ರೆ, ಧರ್ಮರಾಜ ನಿನ್ನನ್ನೇ ಸ್ವೀಕಾರ ಮಾಡಿಬಿಟ್ಟಿದ್ರೆ, ಯುದ್ಧಕ್ಕೆ ಕರೆದಿದ್ರೆ, ನಿನ್ನನ್ನು ಕೊಂದಿದ್ರೆ ಗತಿ ಏನಾಗ್ತಿತ್ತು? ಈ ಸಾಹಸವನ್ನು ದಾಟಿಸಿ ಬಿಟ್ಟ ಪರಮಾತ್ಮ. ಒಳಗೆ ಬುದ್ಧಿ ಪ್ರಚೋದನೆ ಮಾಡುವಂತಹ ಭಗವಂತನಿಗೆ ಎಲ್ಲ ರೆಗ್ಯುಲೇಟರ್ ಎಲ್ಲ ಪರಮಾತ್ಮನ ಕೈಯಲ್ಲಿರುತ್ತೆ, ಎಲ್ಲ ರಿಮೋಟು ಪರಮಾತ್ಮನ ಕೈಯಲ್ಲಿರುತ್ತೆ. ಹಾಗಾಗಿ ಭಗವಂತನಿಗೇನು ಸಮಸ್ಯೆ ಇಲ್ಲ. ಸಾಹಸದಿಂದ ಮೆರೆದು ಬಿಟ್ಟ ಪರಮಾತ್ಮ. ಭಾರಿ ವಿಚಿತ್ರವಾಗಿರುವಂಥ ಎಲ್ಲ ಬರುತ್ತೆ ಮುಂದೆ ಕಥೆಗಳು, ಒಂದೆಲ್ಲ ಒಂದು ಬೇರೆ ಬೇರೆ ಶಬ್ದಗಳಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಬರುತ್ತೆ. ಸುಮ್ಮನೆ 1-2 ಮಾತುಗಳನ್ನು. ಯಾರು ಜಯದ್ರಥನ ತಲೆಯನ್ನು ಸೀಳ್ತಾರೋ, ಭೂಮಿಯಲ್ಲಿ ಹಾಕ್ತಾರೋ, ಅವರ ತಲೆ 1000 ಹೋಳಾಗಬೇಕು ಎಂಬುದಾಗಿ ಜಯದ್ರಥನ ತಂದೆ ಬೇಡಿದ ವರ. ಇಷ್ಟಿದ್ರು ಅರ್ಜುನ ಹೊಡೆಯವನನ್ನು ಬಾಣ ಹೊಡೆಯುತ್ತಂತೆ. ಜಯದ್ರಥನ ಸಂಹಾರವಾಯಿತು, ರುಂಡ ಹಾರಿತು. ರುಂಡ ಹಾರಿದ್ದು ಕೆಳಗೆ ಬೀಳದಂತೆ ಪರಮಾತ್ಮ ಹೇಳಿದ, ಅದನ್ನು ಹಾಗೆ ಹಾರಿಸ್ತಾ ಇರು. ಯಾಕೆ ಹೇಳ್ತೀನಿ, ಕಥೆಯೆಲ್ಲ ಸುದ್ದಿ ಹೇಳ್ತೀನಿ, ಹಾರಿಸ್ತಾ ಇರು. 1 ಬಾಣ ಹಾಕಿದ, ದೂರ ಹೋಯಿತು. ನಿನಗೊಂದು ಕಥೆ ಹೇಳ್ತೀನಿ ಅಂತ ಶುರು ಮಾಡಿದ. ಅದು ಹಾರಿ ಇನ್ನೊಂದು ಬಾಣ ತಾಕುವವರೆಗೆ ಕೃಷ್ಣ ಕಥೆ ಹೇಳಿ ಮುಗಿಸಿಬಿಟ್ಟ. ಇವನಪ್ಪ ವರವನ್ನು ಬೇಡಿದ್ರು ರುದ್ರದೇವರನ್ನು ಕುರಿತು, ಯಾರು ನನ್ನ ಮಗನ ತಲೆಯನ್ನು ಕೆಳಗೆ ಹಾಕ್ತಾರೆ ಅವರ ತಲೆ 1000 ಹೋಳಾಗಬೇಕು ಅಂತ ಬೇಡಿದ್ದ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಋಣವನ್ನು ಹಾಗೆ ಹಾರಿಸಿ. ಏನು ಮಾಡಲಿ, ಎಲ್ಲಿ ಒಂದಿಲ್ಲ ಒಂದು ಸಲ ಬೀಳಬೇಕಲ್ಲ, ಅದು ಗಿಡದ ಮೇಲೆ ಇಟ್ಟು ಬಿಡಲ? ಹಾಗಲ್ಲ, ಈ ಕೆಲಸ ಒಂದು ಸ್ವಲ್ಪ ಕೆಲಸ ಇದೆ, ಹಾಗೆ ಹೋಗಲಿ. ಎಲ್ಲಿ ಹೋಗಬೇಕು? ಜಯದ್ರಥನ ಅಪ್ಪ ಒಂದು ಕಡೆಗೆ ಸಂಧ್ಯಾವಂದನವನ್ನು ಮಾಡ್ತಾ ಕೂತಿದ್ದಾನೆ, ಅವನ ತೊಡೆ ಮೇಲೆ ಹಾಕಿಬಿಡು. ಅವನು ಎಲ್ಲಿದ್ದಾನೆ ನಾನು ಹೇಳ್ತೀನಿ, ಹೋಗ್ತದದು, ಬಾಣ ಹಾಕ್ತೀರ ಹೋಗ್ತದದು. ಸಾಹಸದ ಕೆಲಸ ಅದು. ಅಕಸ್ಮಾತ್ ತಪ್ಪಿ ಆ ಜಯದ್ರಥನ ಅಪ್ಪನ ತೊಡೆಯ ಮೇಲೆ ಬೀಳದೆ ಪಕ್ಕಕ್ಕೆ ಬಿದ್ದಿತ್ತು ಅಂದ್ರೆ ಏನು ಮಾಡ್ತಿದ್ರೆ ಹೇಳಿ? ಸಾಹಸದ ಮೆರೆದವನಾದಿ. ಹಾಗಾಗಿ ಭಗವಂತ ಅದ್ಭುತವಾದ ವ್ಯಾಪಾರ. ಒಂದೊಂದು ದೃಷ್ಟಾಂತಗಳೂ ಕೂಡ ದೇವರ ಕಾರ್ಯದಲ್ಲಿ. ಸುಮ್ಮನೆ 1-2 ದೃಷ್ಟಾಂತಗಳನ್ನು ಕೊಟ್ಟಿದ್ದೀನಿ ಮಾತ್ರ. ವಸುಮತಿಯ ಭಾರವನಿಳುಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ. ತ್ರಿಜಗವನೆಲ್ಲ ಮೆಚ್ಚಿಸಿದೆ. ಯಾರೋ 4 ಜನ ಅಲ್ಲಲ್ಲಿ ಅಪಸ್ವರವನ್ನು ಎತ್ತುವವರು ಇರ್ತಾರೆ. ಆದರೆ ಭಗವಂತ ಜ್ಞಾನಿಗಳೆಲ್ಲ, ಸಜ್ಜನರೆಲ್ಲ, 3 ಲೋಕದಲ್ಲಿರುವ ಸಜ್ಜನರೆಲ್ಲ ನಿನ್ನನ್ನೇ ಕೊಂಡಾಡುವ. ತ್ರಿಜಗವನೆಲ್ಲ ಮೆಚ್ಚಿಸಿದೆ. ರಕ್ಷಿಸು ನಮ್ಮ ನನವರತ.